ನಮಸ್ಕಾರ. ಇವತ್ತು ತುಂಬಾ ರುಚಿಯಾದ ಸಾರು ಮಾಡ್ತಾ ಇದ್ದೀನಿ. ಬರೀ ರುಚಿ ಅಷ್ಟೇ ಅಲ್ಲ, 10 ರಿಂದ 15 ನಿಮಿಷದಲ್ಲಿ ಮಾಡಿಬಿಡಬಹುದು. ಮತ್ತು ಆರೋಗ್ಯಕ್ಕೂ ಅಷ್ಟೇ ಬಹಳ ಒಳ್ಳೆಯದು. ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿ ಸಾರು ಮಾಡ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಲ್ಲಿ ಮಾಡಿ ತಿನ್ನಲೇಬೇಕಾದಂಥ ಸಾರಿದು. ಬಿಸಿ ಅನ್ನಕ್ಕೆ ಬಿಸಿ ಬಿಸಿಯಾದ ಸಾರು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಆಲೂಗಡ್ಡೆ ಪಲ್ಯ, ಉಪ್ಪಿನಕಾಯಿ ಸೂಪರ್ ಕಾಂಬಿನೇಷನ್. ನಾನಿಲ್ಲಿ 2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. 3 ಜನಕ್ಕಾಗುವಷ್ಟು ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ನಾವು ಜಾಸ್ತಿ ತೊಗೊಂಡ್ರೆ ಸಾರು ಸ್ವಲ್ಪ ಒಗುರು ಬರಬಹುದು. ಅದಕ್ಕೆ ಇಲ್ಲಿ 2 ಬೆಟ್ಟದ ನೆಲ್ಲಿಕಾಯಿ ಸಾಕಾಗುತ್ತೆ. ಮೊದಲು ಬೆಟ್ಟದ ನೆಲ್ಲಿಕಾಯಿನ ಹೆಚ್ಚಿ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡ್ಕೊಳ್ತೀನಿ. ರುಬ್ಬಿ ಹಾಕೋದ್ರಿಂದ ನೀವು ಬೆಟ್ಟದ ನೆಲ್ಲಿಕಾಯಿನ ಯಾವ ಸೈಜಲ್ಲಿ ಹೆಚ್ಚಿದ್ರೂ ನಡೆಯುತ್ತೆ. ನೋಡಿ, ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನೋಡಿ, ನಾನು ಈ ರೀತಿ ಇಷ್ಟು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಈಗ ಮಸಾಲೆ ಹುರ್ಕೊಂಡು ಬಿಡೋಣ. ಬಾಣಲೆಗೆ 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಕಾಳುಮೆಣಸು, 1/4 ಚಮಚ ಮೆಂತ್ಯ, 1/4 ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, ಇದಿಷ್ಟನ್ನು ಹಾಕಿಬಿಟ್ಟು ಕಡಿಮೆ ಉರಿನಲ್ಲಿ ಹುರಿತೀನಿ. ಕಡಿಮೆ ಪ್ರಮಾಣದಲ್ಲಿ ಹುರಿತಾ ಇರೋದ್ರಿಂದ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕಿಬಿಟ್ಟು ಸಣ್ಣ ಉರಿಲಿ ಹುರಿತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಹುರಿಯೋದಾದರೆ ಎಲ್ಲ ಪದಾರ್ಥಗಳನ್ನ ಬೇರೆ ಬೇರೆಯಾಗಿ ಹಾಕಿಬಿಟ್ಟು ಹುರ್ಕೊಂಡ್ರೆ ಒಳ್ಳೆಯದು. ಒಂದು ಅರ್ಧ ಮುಕ್ಕಾಲು ಹುರಿದಾದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತು ಒಂದು 3 ಗುಂಟೂರು ಮೆಣಸಿನ್ಕಾಯಿ, ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಹುರಿತೀನಿ. ಮೆಣಸಿನ್ಕಾಯಿ ಪ್ರಮಾಣ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಎಲ್ಲ ಪದಾರ್ಥಗಳು ಗರಿ ಗರಿ ಆಗಲಿ ಮತ್ತು ಒಳ್ಳೆ ಘಮ ಬರೋಕ್ಕೂ ಶುರು ಆಗುತ್ತೆ. ಈಗೆಲ್ಲ ಹುರಿದಿದ್ದಾಗಿದೆ. ಗ್ಯಾಸ್ ಆರಿಸ್ಬಿಟ್ಟು ಹಾಗೆ ಪೂರ್ತಿ ಆರಕ್ಕೆ ಬಿಟ್ಬಿಡ್ತೀನಿ. ಪೂರ್ತಿ ಆರಿದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಪುಡಿ ಮಾಡಿದ ಮೇಲೆ ಹೆಚ್ಚಿಟ್ಕೊಂಡಿರೋ ಬೆಟ್ಟದ ನೆಲ್ಲಿಕಾಯಿ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಪೀಸು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕಲೇಬೇಕಂತೇನಿಲ್ಲ, ಬೇಕಾದರೆ ಹಾಕಬಹುದು. ಮತ್ತು ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಕಾಯಿ ತೊಗೊಂಡ್ರೆ ಒಳ್ಳೆಯದು. ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ನಾನಿಲ್ಲಿ ರುಬ್ಬಿದ್ದೀನಿ. ಈಗ ಸಾರು ಮಾಡೋ ಪಾತ್ರೆಗೆ 2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ನಿಮಗೆ ತುಪ್ಪ ಬೇಡ ಅನಿಸಿದ್ರೆ ಎಣ್ಣೆ ಹಾಕಿ ಕೂಡ ಮಾಡಬಹುದು. ತುಪ್ಪ ಕರಗಿದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ 1 ಸೀಳಿರೋ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಚಿಟಿಕೆ ಅರಿಶಿನೂ ಹಾಕ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇದು 1-2 ನಿಮಿಷ ಹೀಗೆ ಕೈಯಾಡಿಸ್ತೀನಿ. 1 ಕುದಿ ಬರಲಿ. ಈಗ ಸಾರಿನ ಹದ ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಬಿಸಿನೀರು ಹಾಕ್ತಾಯಿದ್ದೀನಿ. ಆದಷ್ಟು ಬಿಸಿ ನೀರನ್ನು ಹಾಕಿ ತಣ್ಣೀರನ್ನು ಹಾಕೋದು ಬೇಡ. ಬಿಸಿ ನೀರು ಹಾಕ್ತಾಯಿದ್ರು ಸರಿ, ಕಡೆ ಪಕ್ಷ ಬೆಚ್ಚಗಿರೋ ನೀರನ್ನಾರು ಹಾಕಬೇಕು. ಈಗ ನಾನು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಸಾರನ್ನು ಕುದಿಯಕ್ಕೆ ಬಿಡ್ತೀನಿ. ಸಾರು ಈಗ 1 ಕುದಿ ಬಂದಿದೆ. ನಾನಿಲ್ಲಿ ಸಾರನ್ನು ತುಂಬ ಹೊತ್ತು ಕುದಿಸ್ತಾ ಇಲ್ಲ. ಬೆಟ್ಟದ ನೆಲ್ಲಿಕಾಯಿ ಪೌಷ್ಟಿಕಾಂಶ ಹಾಗೆ ಉಳಿಲಿ ಅಂತ ಹೇಳಿ ಕಡಿಮೆ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ 1 ರಿಂದ 2 ನಿಮಿಷ ಕುದಿಲಿ ಸಾಕು. ಒಟ್ಟು ನಾನು ಸಾರನ್ನು ಒಂದು 5 ನಿಮಿಷ ಕುದಿಸಿದ್ದೀನಿ ಅಷ್ಟೇ. ನೋಡಿ, ಈ ಸಾರಿಗೆ ತೊಗರಿಬೇಳೆನೂ ಸಹ ಹಾಕಿಲ್ಲ. ಹಾಗೆಯೇ ತುಂಬ ಒಳ್ಳೆ ರುಚಿ ಬರುತ್ತೆ. ಇದ್ರ ಜೊತೆಗೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯದ ವಿಡಿಯೋ ನಾನು ಈಗಾಗಲೇ ಹಾಕಿದ್ದೀನಿ, ಬೇಕಾದರೆ ಒಂದು ಸಲ ನೋಡಿ. ಆರೋಗ್ಯಕರವಾದ ರುಚಿಕರವಾದ ಬೆಟ್ಟದ ನೆಲ್ಲಿಕಾಯಿ ಸಾರು ಸಿದ್ಧವಾಗಿದೆ. ಗ್ಯಾಸಿಂದ ಇಳಿಸಿದ ಮೇಲೆ ನಾನೊಂದು ಅರ್ಧ ಹೋಳು ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಬೆಟ್ಟದ ನೆಲ್ಲಿಕಾಯಿ ಸಾರು, ಆಲೂಗಡ್ಡೆ ಪಲ್ಯ, ಉಪ್ಪಿನಕಾಯಿ, ಆಹಾ, ತುಂಬಾ ರುಚಿಯಾಗಿತ್ತು. ನಿಮಗೆ ಈ ಸಾರು ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.